ಸನ್ಮಾನ ಈಗ ಬಹಳಷ್ಟು ಜನ ಹುಡ್ಕೊಂಡು ಮನೆಗೆ ಬಂದು ನಿನಗೆ ಸನ್ಮಾನ ಮಾಡ್ತಾರೆ. ಹೌದಾ? ಇವತ್ತು ನಾವು ಬಂದೀವಿ, ಇದು ಹಿಂದೆ ಬಹಳಷ್ಟು ಜನ ಬಂದು ನಿಮಗೆ ಸನ್ಮಾನ ಮಾಡುವಾಗ ನಿನಗೆ ಹೇಗೆ ಅನಿಸ್ತಿತ್ತು? ಹೌ ಡಿಡ್ ಯು ಫೀಲ್? ನಿನಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತು. ನನಗೆ ಬಹಳ ತುಂಬ ಖುಷಿ ಆಗಿತ್ತು. ನನ್ನ ಶ್ರಮಕ್ಕೆ ಇದು ಪ್ರತಿಫಲ ನನಗೆ ದೊರೆಯಿತು ಅಂತ. ನಿನಗೆ ಆತ್ಮವಿಶ್ವಾಸ ಇತ್ತ ನಾನು ಖಂಡಿತವಾಗಿ ಇಷ್ಟು ಅಂಕ ತೆಗೆದುಕೊಳ್ತೀನಿ ಅಂತೇಳಿ? ವಿಶ್ವಾಸ ಇತ್ತು, ಖಂಡಿತವಾಗಿ ತೆಗೆದುಕೊಳ್ತೀನಿ ಅಂತೇಳಿ. ಹಾಗೆ ಮುಂದೆ ಇನ್ನೂ ಹೆಚ್ಚಿನ ವ್ಯಾಸಂಗ ಏನು ಕಲಿಬೇಕಂತ ಇಷ್ಟಪಡ್ತೀಯ? ಕಲಿಯೋದು ಸೈನ್ಸ್ ಕಲಿಬೇಕಂತ ಆಸೆ ಪಡ್ತೀಯಮ್ಮ. ಓಕೆ, ಖಂಡಿತ ಒಳ್ಳೆಯದಾಗಲಿ, ನಿನ್ನ ಗುರಿ ಈಡೇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೀವು ಪ್ರತಿಭೆ ಪುಟಕಿಟ್ಟ ಚಿನ್ನದಂತೆ, ಅದು ಗುಡಿಸಲಲ್ಲಿ ಹುಟ್ಟಬಹುದು, ಆದರೆ ಅದರ ಬೆಳಕು ಮಾತ್ರ ಅರಮನೆಯಲ್ಲಿ ಕಾಣು ಎಂಬುದಕ್ಕೆ ಸಾಕ್ಷಿ ಇವತ್ತು ನಿಮ್ಮ ಮುಂದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ SSLCಯಲ್ಲಿ ಇರತಕ್ಕಂಥ ಅದ್ಭುತ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕೆಲಸವೂ ಕೂಡ ಇವತ್ತು ನಮ್ಮ NHRICಯ ಬಾಗಲಕೋಟ್ ಒಂದು ಜಿಲ್ಲೆಯ ಒಂದು ಟೀಮ್ ಇವತ್ತು ಮಾಡ್ತಾ ಇದೆ ಎಂಬುದಕ್ಕೆ ನಿಮ್ಮ ಕಣ್ಣ ಮುಂದೆ ಸಾಕ್ಷಿ. ಆ ವಿದ್ಯಾರ್ಥಿನಿಯ ತಂದೆಯವರಿಗೆ ಆದಂಥ ಸಂತೋಷ, ತಮ್ಮ ಮಾತುಗಳಲ್ಲಿ ಯಾವ ರೀತಿಯಾಗಿ ಸಂತೋಷವನ್ನು ಅಭಿವ್ಯಕ್ತಿಪಡಿಸ್ತಾರೆ ಎಂಬುದನ್ನು ನೀವು ನೋಡಬಹುದು. ನಿಮ್ಮ ಮಗು ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದದಲ್ಲ, ನಿಮಗೆ ಹೆಂಗೆ ಅನಿಸತ್ರೆ? ನಮಗೂ ತುಂಬ ಖುಷಿ ಅನಿಸಿದ್ರಿ. ಹಾಂ, ಆ ಮಗಳು ಏನು ಇಷ್ಟಪಡ್ತಾ ನೀವು ಹೆಚ್ಚಿನ ಓದಿಗೆ ಅವಕಾಶ ಕೊಡ್ತೀರಿ? ಓಕೆ, ಅದೆಲ್ಲ ಕೊಡಬೇಕಲ್ರಿ, ಮತ್ತೆ ಈ ಹುಡುಗನ ಕೊಡ್ಲಿಕ್ಕಂದ್ರೆ ಏನು ಇದನ್ನೈತಿ. ಬಹಳ ಸಂತೋಷ. ಸರಿ, ಕನ್ನಡ ಬರಂಗಿಲ್ರಿ, ಮರಾಠಿ ಒಳಗೆ ಮಾತಾಡ್ರಿ. हाँ, आपको कैसा लग रहा है? आपकी बेटी इतनी सारे ज्यादा अंक लिए ना, आपको कैसा लग रहा है? मला खूप आनंद झाला. माझी मुलगी एवढी म्हणजे सगळीजण तिचं हे करायला लागलं, सन्मान करायला लागलं. मला खरोखर माझ्या मुलगीसाठी मला खरोखर लई हे झालं. गुड. They feel very happy. They cannot express how to feel. Okay, ಬಹಳ ಖುಷಿ ಅನ್ಸುತ್ತೆ. ಸಬಲೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ನಾವು ಬನ್ನಟ್ಟಿಯಲ್ಲಿ ಇಂಥವ್ರೊಬ್ರು ಅದಾರ ಅಂತಂದ ಸ್ಪೆಷಲ್ ವಜ್ರಮಟ್ಟಿ ಅವರು ಹೇಳಿದಾಗ ಆ ಅಂದ್ರೆ ಹುಡುಗಿ ಅಂತ ಅಂದ ತಕ್ಷಣ ನಮಗೂ ಒಂದು ಹೆಮ್ಮೆ ಇರ್ತದೆ, ಮಾಡಬೇಕು ಸನ್ಮಾನ ಅಂತೇಳಿ. ಇವತ್ತು ಸನ್ಮಾನ ಮಾಡಲಿಕ್ಕೆ ನಾವು NHRIC ವತಿಯಿಂದ ಬಂದ್ವಿ. ಆದ್ರೆ ನಿನ್ನ ದೇಶ ಭಕ್ತಿ ಏನದಲ್ಲ, ಅದು ನಮಗೆ ತುಂಬಾ ಖುಷಿ ಕೊಡ್ತೇವೆ. ಯಾಕಂದ್ರೆ ನಾನು ಕೆಲವೊಂದ್ ಕಡೆ ಕೇಳ್ತೀನಿ, ಎಲ್ಲರೂ ಹೇಳೋದು ಅದನ್ನ ಏನ್ ಹೇಳ್ತಾರೆ ಅಂತಂದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಎಲ್ಲ PSI ಆಗ್ಬೇಕು, ತಹಶೀಲ್ದಾರ್ ಆಗ್ಬೇಕು. ಆದ್ರೆ ನಿಂದು ಒಂದು ಏನಿದೆ ಅದೆಲ್ಲ ಇದು ಭಾಳ ನನಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸನ್ಮಾನ ಈಗ ಬಹಳಷ್ಟು ಜನ ಹುಡ್ಕೊಂಡು ಮನೆಗೆ ಬಂದು ನಿನಗೆ ಸನ್ಮಾನ ಮಾಡ್ತಾರೆ. ಹೌದಾ? ಇವತ್ತು ನಾವು ಬಂದೀವಿ, ಇದು ಹಿಂದೆ ಬಹಳಷ್ಟು ಜನ ಬಂದು ನಿಮಗೆ ಸನ್ಮಾನ ಮಾಡುವಾಗ ನಿನಗೆ ಹೇಗೆ ಅನಿಸ್ತಿತ್ತು? ಹೌ ಡಿಡ್ ಯು ಫೀಲ್? ನಿನಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತು. ನನಗೆ ಬಹಳ ತುಂಬ ಖುಷಿ ಆಗಿತ್ತು. ನನ್ನ ಶ್ರಮಕ್ಕೆ ಇದು ಪ್ರತಿಫಲ ನನಗೆ ದೊರೆಯಿತು ಅಂತ. ನಿನಗೆ ಆತ್ಮವಿಶ್ವಾಸ ಇತ್ತ ನಾನು ಖಂಡಿತವಾಗಿ ಇಷ್ಟು ಅಂಕ ತೆಗೆದುಕೊಳ್ತೀನಿ ಅಂತೇಳಿ? ವಿಶ್ವಾಸ ಇತ್ತು, ಖಂಡಿತವಾಗಿ ತೆಗೆದುಕೊಳ್ತೀನಿ ಅಂತೇಳಿ. ಹಾಗೆ ಮುಂದೆ ಇನ್ನೂ ಹೆಚ್ಚಿನ ವ್ಯಾಸಂಗ ಏನು ಕಲಿಬೇಕಂತ ಇಷ್ಟಪಡ್ತೀಯ? ಕಲಿಯೋದು ಸೈನ್ಸ್ ಕಲಿಬೇಕಂತ ಆಸೆ ಪಡ್ತೀಯಮ್ಮ. ಓಕೆ, ಖಂಡಿತ ಒಳ್ಳೆಯದಾಗಲಿ, ನಿನ್ನ ಗುರಿ ಈಡೇರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೀವು ಬಹಳಷ್ಟು ಮಕ್ಕಳು ಶಾಲೆಯಿಂದ ಮನೆಗೆ ಬಂದರೆ ಬರೀ ಮೊಬೈಲ್ದೊಳಗೆ ಇರ್ತಾರೆ. ಹೌದಾ? ಈ ಸಂದರ್ಭದೊಳಗೆ ನೀ ಮೊಬೈಲನ್ನು ಹೆಂಗೆ ಅಡಿಕ್ಟ್ ಆಗಿದ್ಯೋ ಅಥವಾ ಮೊಬೈಲ್ನಿಂದ ದೂರ ಇದ್ದಮ್ಮ? ಮೊಬೈಲ್ ಉಪಯೋಗ ಮಾಡಬೇಕು, ಆದರೆ ಅದರಿಂದ ದುರುಪಯೋಗ ಕೂಡ ಇದೆ, ಆದರೆ ನಾನು ಉಪಯೋಗ ಕೂಡ ಮಾಡ್ತೀನಿ. ನೀವು ಉಪಯೋಗ ಮಾಡ್ತೀರಿ ಅಂತ. ನಾವು ವಿಶೇಷ ಮಾಡ್ಸೋಣ. ಓಕೆ ಸರ್, ಥ್ಯಾಂಕ್ ಯು.